ಹಾಯ್ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಬನ್ನಿ ಸ್ನೇಹಿತರೆ, ಇವತ್ತು ನಮ್ಮ ಮನೆಯಲ್ಲಿ ಜವಳಿಕಾಯಿ ಪಲ್ಯ ಮತ್ತು ರೊಟ್ಟಿ ಮಾಡೋಣ ಅಂತ ಅಂದು ಈ ಸಂತೆ ಇತ್ತು. ಹಾಗಾಗಿ ಫ್ರೆಶ್ಶು ಜವಳಿಕಾಯಿ ಇತ್ತು ಸ್ನೇಹಿತರೆ, ಹಾಗಾಗಿ ತಗೊಂಬಂದ್ವಿ. ನೋಡಿ ಸ್ನೇಹಿತರೆ, ಫಸ್ಟು ಅದು ಹಸಿ ವಾಸನೆ ಹೋಗಬೇಕಲ್ವಾ, ಹಾಗಾಗಿ ಜವಳಿಕಾಯಿನ ಒಂಚೂರು ಎಣ್ಣೆಯಲ್ಲಿ ಅದನ್ನು ಬಾಣಲಿಲಿ ಸ್ವಲ್ಪ ಬೆಚ್ಚಗೆ ಮಾಡಬೇಕು ಸ್ನೇಹಿತರೆ. ನಿಮ್ಮ ಕಡೆ ಯಾವ್ಯಾವ ಭಾಷೆ ಮಾತಾಡ್ತೀರಾ ನನಗೆ ಗೊತ್ತಿಲ್ಲ. ಒಟ್ಟಿನಲ್ಲಿ ಅದನ್ನು ಹಸಿ ವಾಸನೆ ಹೋಗೋವರೆಗೂ ಅದನ್ನು ಹುರಿಬೇಕು, ತವ ಮೇಲೆ ಹುರಿಬೇಕು. ನಮ್ಮದು ಇದರಲ್ಲೇ ನಾನು ರೊಟ್ಟಿ ಮಾಡ್ತೀನಿ, ಅದ್ರ ಮೇಲೇ ಮತ್ತೆ ಮಾಡಬೇಕಲ್ಲ, ಮತ್ತೇನು ತೊಳೆಯೋದು ಅಂತ ಅದರಲ್ಲೇ ಬಾಣಲಿಲೇ ಅದನ್ನು ನಾನು ಹುರಿತಾ ಇದ್ದೀನಿ ಸ್ನೇಹಿತರೆ. ಜವಳಿಕಾಯಿ ಒಂದು ಸ್ವಲ್ಪ ಎಣ್ಣೆ ಹಾಕಿ. ನೋಡಿ, ಫಸ್ಟು ಈರುಳ್ಳಿ, ಅಂದರೆ ಅದು ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಈ ಈರುಳ್ಳಿ ಒಗ್ಗರಣೆಗೆ ಬೇಕಾಗಿರೋ ಅಂಥದ್ದನ್ನೆಲ್ಲ ನಾವು ಹೆಚ್ಕೊಳ್ಳೋಣ ಅಂದ್ಬಿಟ್ಟು ಎರಡೂ ಕೆಲಸ ಮಾಡ್ತಾಯಿದ್ದೀನಿ. ಅಂದರೆ ಬೇಗ ಆಗುತ್ತೆ ಅಂತ ಅನ್ನೋ ಒಂದು ಉದ್ದೇಶದಿಂದ ಈರುಳ್ಳಿ, ಮೆಣಸಿನ್ಕಾಯಿ, ಆಮೇಲೆ ಇದು ಕ್ಯಾಪ್ಸಿಕಮ್ಮು, ಟೊಮೊಟೊ ಎಲ್ಲ ಹೆಚ್ಚಿಟ್ಕೋಬೇಕು ಸ್ನೇಹಿತರೆ. ನೋಡ್ತಾ ಇದ್ದೀರಾ, ಒಗ್ಗರಣೆಗೆ ಹೆಚ್ಕೊತೀರಲ್ಲ ಅದೇ ಟೈಪಲ್ಲೇ ನಿಮಗೆ ಯಾವ ಹದದಲ್ಲಿ ಬೇಕೋ ಆ ಥರ ಹೆಚ್ಚಿಟ್ಕೋಬೋದು. ನೋಡಿ, ನಾನು ಈ ಥರ ಹೆಚ್ಚಿಟ್ಕೊಂಡಿದ್ದೀನಿ. ಹಸಿಮೆಣ್ಸಿನ್ಕಾಯಿ, ಕ್ಯಾಪ್ಸಿಕಮ್ಮು, ಟೊಮಾಟೊ ಹಣ್ಣು, ಈರುಳ್ಳಿ ಇಷ್ಟನ್ನು ಹೆಚ್ಚಿಟ್ಕೊಂಡಿದ್ದೀನಿ ಸ್ನೇಹಿತರೆ. ಒಲೆ ಮೇಲೆ ಅದು ಬಾಡಿಸ್ತಾ ಇದ್ದೀನಿ, ಹಂಗೆ ಕೆಲಸ ಹಂಗೆ ಹಾಕ್ತಾಯಿರಲಿ ಅಂತ. ಈಗ ಅದು ಚೆನ್ನಾಗಿ ಇದಾಗಿದೆ ಜವಳಿಕಾಯಿ. ಈಗ ಒಗ್ಗರಣೆಗೆ ರೆಡಿ ಮಾಡ್ಕೊಳ್ಳೋಣ ಸ್ನೇಹಿತರೆ. ನಿಮಗೆ ಎಷ್ಟು ಅದಕ್ಕೆ ತಕ್ಕನಾಗೆ ಪಾತ್ರೆ ಇಟ್ಕೊಂಡು ಸಾಸಿವೆ, ಜೀರಿಗೆ, ಮಾಮೂಲಿ ಒಗ್ಗರಣೆಗೆ ಹಾಕೋಂಥ ಐಟಮ್ನೆಲ್ಲ ನಾವು ಹಾಕೋ ಅಂಥದ್ದು. ಈರುಳ್ಳಿ ನೋಡ್ತಾ ಇದ್ದೀರ ಸ್ನೇಹಿತರೆ, ತುಂಬ ಚೆನ್ನಾಗಿರುತ್ತೆ ಜವಳಿಕಾಯಿ ಈ ಥರ ಮಾಡಿದರೆ. ಕೆಲವರು ಹಸಿದೆ ಹಾಕಿ ಮಾಡ್ತಾರೆ, ಆ ಥರನೂ ಮಾಡ್ಬೋದು, ಏನಾಗಲ್ಲ. ಸ್ವಲ್ಪ ಸ್ಮೆಲ್ಲು, ಜವಳಿಕಾಯಿದು ಸ್ವಲ್ಪ ಸ್ಮೆಲ್ ಬರುತ್ತೆ. ಕರಿಬೇವು ಎಲ್ಲನೂ ಹಾಕೋದು ಸ್ನೇಹಿತರೆ. ನೋಡ್ತಾ ಇದ್ದೀರಾ, ಅದು ಚೆನ್ನಾಗಿ ಬಾಡಿಸಿ. ಟೊಮೊಟೊ ಈಗಲೇ ಹಾಕಬಾರ್ದು ಸ್ನೇಹಿತರೆ. ಫಸ್ಟ್ ಈರುಳ್ಳಿ, ಮೆಣಸಿನ್ಕಾಯಿ ಎಲ್ಲ ಒಗ್ಗರಣೆಗೆ ಹಾಕೋಬೋದು. ನಿಮಗೆ ಹಸಿ ಮೆಣಸಿನ್ಕಾಯಿ ನಿಮಗೆ ಇಷ್ಟ ಇಲ್ಲ ಅಂದರೆ ಬೇಕಾದ್ರೆ ಒಣ ಪುಡಿ, ಒಣ ಮೆಣಸಿನ್ಕಾಯಿ ಪುಡಿನೂ ಬೇಕಾದ್ರೆ ಖಾರಕ್ಕೆ ಹಾಕೋಬೋದು ಸ್ನೇಹಿತರೆ. ನೋಡ್ತಾ ಇದ್ದೀರಾ, ಅಂದರೆ ಅರಿಶಿನ ಪುಡಿ, ಸ್ವಲ್ಪ ಅರಿಶಿನ ಪುಡಿ ಹಾಕಿದ್ರೆ ಈರುಳ್ಳಿ ಮೇಲೆ ಅದು ಸ್ವಲ್ಪ ಇದಾಗುತ್ತೆ, ಬೇಗ ಈರುಳ್ಳಿ ಕಂದುತ್ತೆ, ಹಂಗಾಗಿ ಅರಿಶಿನ ಪುಡಿ ಹಾಕ್ತೀನಿ. ಆಮೇಲೆ ಅದು ಇದಾದಮೇಲೆ ಟೊಮೊಟೊ ಹಾಕ್ಬಿಡೋದು ಸ್ನೇಹಿತರೆ. ಈ ಅರಿಶಿನ ಪುಡಿ ಜೊತೆ ಟೊಮೊಟೊ ಸೇರಿದ್ರೂ ಸಹ ಟೊಮೊಟೊ ಚೆನ್ನಾಗಿ ಬೇಯುತ್ತೆ ಸ್ನೇಹಿತರೆ, ಮೆತ್ತಗಾಗುತ್ತೆ. ಆಯಿತು ಸ್ನೇಹಿತರೆ, ಈಗ ಒಗ್ಗರಣೆ ಎಲ್ಲ ರೆಡಿ ಇದೆ. ನೋಡ್ತಾ ಇದ್ದೀರಾ, ನೋಡಿರಿ, ಈ ಹದ ಆಗಬೇಕು ಸ್ನೇಹಿತರೆ. ನಂತರದಲ್ಲಿ ಅದೆಲ್ಲ ಚೆನ್ನಾಗಿ ಈರುಳ್ಳಿ, ಟೊಮೊಟೊ ಎಲ್ಲ ಹೊಂದ್ಕೊಂಡ್ಮೇಲೆ ಜವಳಿಕಾಯಿನೂ ಅದಕ್ಕೆ ಹಾಕ್ಬಿಡೋದು. ಬೆಚ್ಚಗೆ ಇದು ಹುರಿದಿರ್ತೀವಲ್ಲ ಹಸಿ ವಾಸನೆ ಹೋಗೋವರೆಗೂ, ಹಂಗಾಗಿ ಅದನ್ನು ನಾವು ಇದು ಮಾಡೋದು. ಈಗ ತೆಂಗಿನಕಾಯಿನ ತುರಿದು ಇಟ್ಕೊಂಬಿಡೋಣ ಸ್ನೇಹಿತರೆ. ತುರಿದಿಟ್ಕೊಂಡ್ರೆ ಬೇಗ ಆಗುತ್ತೆ. ಈಗ ಸ್ವಲ್ಪ ನೀರು, ಅದಕ್ಕೆ ಎಷ್ಟು ಬೇಕೋ ಆ ಮುಳುಗೋ ಅಷ್ಟು ನೀರು ಹಾಕ್ಬಿಟ್ಟು ಒಂದು ಮುಚ್ಚಿಟ್ಬಿಡೋಣ ಸ್ನೇಹಿತರೆ. ಮುಚ್ಚಿಟ್ಬಿಟ್ಟು ಅದು ಚೆನ್ನಾಗಿ ಬೇಯಬೇಕದು. ಜವಳಿಕಾಯಿ ಬೇಗ ಬೇಯಲ್ಲ, ಸ್ವಲ್ಪ ಹುರಿದಿರ್ತೀವಿ, ಆದರೂ ಸ್ವಲ್ಪ ಬೇಯುತ್ತೆ, ಆದರೂ ನಿಧಾನನೇ ಸ್ವಲ್ಪ ಬೇಯೋದು. ಅಷ್ಟೊತ್ತಿಗೆ ನಾನು ರೊಟ್ಟಿ ಹಿಟ್ಟನ್ನು ರೆಡಿ ಮಾಡ್ಕೊಳ್ಳೋಕ್ಕೆ ಅಂತಂದು ರೆಡಿ ಮಾಡಿದೆ ಸ್ನೇಹಿತರೆ. ಎಲ್ಲ ಒಂದೊಂದೇ ಅದು ಆಗ್ತಿದ್ದಂಗೆನೇ ಎಲ್ಲ ಒಂದೇ ಕೈಯಲ್ಲೇ ಮಾಡ್ಕೊಂಬಿಡೋದು, ಬೇಗ ಬೇಗ ಆಗುತ್ತೆ ಅಂತ. ಅಕ್ಕಿ ರೊಟ್ಟಿ ಸ್ನೇಹಿತರೆ, ಜೋಳದ್ದು ಮಾಡಿದೆ, ಅಕ್ಕಿದ್ದು ಮಾಡಿದೆ. ಒಂದು 10 ರೊಟ್ಟಿಗಾಗಷ್ಟು ನಾನು ಮಾಡ್ತೀನಿ ಸ್ನೇಹಿತರೆ. ಮಕ್ಕಳು ಇಬ್ಬರು ಇದ್ದಾರಲ್ವ, ನಾನು, ನಮ್ಮ ಮನೆಯವರು ಇಬ್ಬರು ಮಕ್ಕಳು, ಒಟ್ಟು 10-12 ರೊಟ್ಟಿ ಮಾಡ್ತೀನಿ ಸ್ನೇಹಿತರೆ. ನೋಡಿ, ಜವಳಿಕಾಯಿ ಪಲ್ಯ ರೆಡಿ ಆಯಿತು ಸ್ನೇಹಿತರೆ. ಅದಕ್ಕೆ ಪುಡಿ ನೋಡಿ, ಸಾಂಬಾರು ಪುಡಿ, ನೀವು ಸಾಂಬಾರಿಗೆ ಏನು ಪುಡಿ ಹದ ಮಾಡ್ಕೊಂಡಿರ್ತೀರಲ್ಲ ಅದನ್ನು ನಾನು ಹಾಕ್ತಾಯಿದ್ದೀನಿ. ನೀವು ಯಾವ ಥರ ಪಲ್ಯಕ್ಕೆ ಯೂಸ್ ಮಾಡ್ತೀರಾ ಆ ಥರ ನೀವು ಮಾಡ್ಕೋಬೋದು. ನಾನು ಸಪ್ರೇಟ್ ಪುಡಿ ಮಾಡಿಟ್ಕೊಂಡಿದ್ದೀನಿ ಸ್ನೇಹಿತರೆ. ಇದು ಮೆಂತ್ಯ ಇದಿರುತ್ತಲ್ಲ ಅದು ಪುಡಿ, ಅದನ್ನು ಟೇಸ್ಟಿಗಷ್ಟೇ ಹಾಕ್ತಿದ್ದೀನಿ ಸ್ನೇಹಿತರೆ. ಇದು ಕಡಲೆ ಪುಡಿ, ನಾನು ಪಲ್ಯಕ್ಕೆಲ್ಲ ಕಡಲೆ ಪುಡಿ ಮಾಡಿಟ್ಕೋತೀನಿ, ಹುರಿಗಡಲೆ ಪುಡಿ.
ಹುರ್ಗಡ್ಲೆನ ಪುಡಿ ಮಾಡಿ ಇಟ್ಕೊತೀನಿ ಸ್ನೇಹಿತರೆ. ಆಗಾಗಲೇ ಎಂಥ ಪುಡಿ ಮಾಡಿ ಇಟ್ಕೊಳ್ಳೋದು ಅಂತ. ಹೀಗೆ ರುಚಿಗೆ ತಕ್ಕಷ್ಟು ಉಪ್ಪು, ಆಮೇಲೆ ತೆಂಗಿನ ತುರಿ. ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ ರೊಟ್ಟಿಗೆಲ್ಲ. ರೊಟ್ಟಿ, ಚಪಾತಿ ತುಂಬ ಟೇಸ್ಟಿಯಾಗಿರುತ್ತೆ ಸ್ನೇಹಿತರೆ. ನೋಡಿ ಈ ಥರ ಇದೆ. ಅದನ್ನು ಮೇಲೆ ಕೆಳಗೆ ಮಾಡಿ ಹದ ಕೂಡಿಸೋದು. ಹದ ಕೂಡಿಸಿ ಇಲ್ಲಿಗೆ ಪಲ್ಯ ಮುಗೀತು ಸ್ನೇಹಿತರೆ. ಈಗ ರೊಟ್ಟಿ ನಾದ್ಕೊಂಡು ತಟ್ಟಕ್ಕೆ ಶುರು ಮಾಡಿಬಿಟ್ರೆ ರೊಟ್ಟಿನೂ ರೆಡಿ ಸ್ನೇಹಿತರೆ. ಚೆನ್ನಾಗಿ ರೊಟ್ಟಿ ನಾದಿದಷ್ಟು ತುಂಬ ಚೆನ್ನಾಗಿ ಬರ್ತವೆ ಸ್ನೇಹಿತರೆ. ಚೆನ್ನಾಗಿ ನಾದಬೇಕು, ಇಲ್ಲಾಂದರೆ ರೊಟ್ಟಿ ತವ ಮೇಲೆ ಉಬ್ಬಲ್ಲ. ನೋಡಿ ಪಲ್ಯ ರೆಡಿ ಆಯಿತು. ತುಂಬ ಚೆನ್ನಾಗಿ ಬಂದಿದೆ ಕಲ್ಲರೆಲ್ಲ ನೋಡಿ, ತುಂಬ ಟೇಸ್ಟಿ ಇರುತ್ತೆ ಸ್ನೇಹಿತರೆ. ನೋಡಿ ಇದಾಗಿ ರೊಟ್ಟಿ ಹಿಟ್ಟು ರೆಡಿ ಆಯಿತು ಸ್ನೇಹಿತರೆ. ಸೂಪರಾಗಿ ಚೆನ್ನಾಗಿ ನಾದಬೇಕು. ನಾದಿದಷ್ಟು ರೊಟ್ಟಿ ತುಂಬ ಚೆನ್ನಾಗಿ ಬರ್ತವೆ. ಮತ್ತು ನಾನು ಉದ್ದದು ತಟ್ಟಲ್ಲ, ಹಂಗಾಗಿ ಉದ್ದಕ್ಕೂ ಅಷ್ಟೇ ತುಂಬ ಚೆನ್ನಾಗಿ ಬರುತ್ತೆ. ನಾವು ಎಷ್ಟು ಅಗಲ ಉದ್ದುತ್ತೀವೋ ಅಷ್ಟು ಅಗಲನೂ ಬರುತ್ತೆ ನೋಡಿ. ಅದಕ್ಕೆ ಇರಬೇಕು ಸ್ನೇಹಿತರೆ. ರೊಟ್ಟಿ ನಾನು ಈ ಕಡೆ ಬಂದಮೇಲೆ ಕಲ್ತಿದ್ದು ಶಿವಮೊಗ್ಗದಲ್ಲಿ. ನೋಡಿ ಸ್ನೇಹಿತರೆ, ಎಷ್ಟು ನಾವು ಹೆಂಗೆ ಉದ್ದುತ್ತೀವಿ ಹಂಗೆ ಬರ್ತವೆ ಸ್ನೇಹಿತರೆ. ನೋಡಿ ತುಂಬ ಈ ಮಣೆ ಎಷ್ಟು ಅಗಲ ಇದೆ ಅಷ್ಟು ಅಗಲನೂ ಬರುತ್ತೆ ಸ್ನೇಹಿತರೆ ರೊಟ್ಟಿ. ಹಿಂಗೆ ಎಲ್ಲನೂ ಹರ್ಕೊಂಡಿದ್ದು. ಜೋಳ ಮತ್ತು ಇದು ಎರಡೂ ಮಾಡಿದೆ ಸ್ನೇಹಿತರೆ. ಅದೊಂದು ಸ್ವಲ್ಪ ಇದೊಂದು ಸ್ವಲ್ಪ. ನೋಡಿ ತುಂಬ ತೆಳ್ಳಗೆ ಬರುತ್ತೆ ರೊಟ್ಟಿ. ನಮ್ಮ ಮನೆಯವ್ರಿಗೆ ಬೇಯಿಸೋಕ್ಕೆ ಬಿಟ್ಟೆ, ಬೇಗ ಆಗುತ್ತಲ್ವ. ನೀರಲ್ಲಿ ಮೇಲೆಲ್ಲ ನಾವು ಒಂದು ಬಟ್ಟೆ ಇಟ್ಕೊಂಬಿಟ್ಟಿದ್ದೀವಿ ಸ್ನೇಹಿತರೆ. ಬಟ್ಟೆಲ್ಲ ಮೇಲೆ ನೀರು ಹಾಕ್ತೀವಿ, ಒಂದು ಸೈಡ್ ನೀರು ಹಾಕಿದರೆ ಸಾಕು. ನೋಡಿ ಸ್ನೇಹಿತರೆ, ತುಂಬ ಚೆನ್ನಾಗಿ ಬರ್ತವೆ ಸ್ನೇಹಿತರೆ, ಉಬ್ಬುತ್ತೆ ರೊಟ್ಟಿ. ನೋಡಿ ತುಂಬ ಚೆನ್ನಾಗಿ ಉಬ್ಬುತ್ತೆ. ಎಷ್ಟು ಬೇಕಾದ್ರೂ ತಿಂತಾಯಿದ್ರೆ ಇನ್ನೂ ತಿನ್ನೋಣ ಅನಿಸುತ್ತೆ ರೊಟ್ಟಿ. ಒಂದು 4 ರೊಟ್ಟಿ ತಿನ್ಬೋದು ನೋಡಿ. ನೋಡಿ ನನ್ನ ಮಗಳಿಗೆ ಹಾಕ್ಕೊಟ್ಟೆ ಸ್ಟಾರ್ಟಿಂಗು. ಅಮ್ಮ ಹೊಟ್ಟೆ ಅಂತಿದ್ಲು, ಅವಳಿಗೆ ಫಸ್ಟ್ ಹಾಕ್ಕೊಟ್ಟೆ. ನನ್ನ ಮಗನಿಗೂ ಅವಳಿಗೂ ತಿಂದ್ಲು. ಮಮ್ಮಿ ತುಂಬ ಚೆನ್ನಾಗಿದೆ, ಟೇಸ್ಟಿಯಾಗಿದೆ ಮಮ್ಮಿ ಅಂತ ಅಂದ್ಲು. ಅವಳಿಗೂ ತುಂಬ ಇಷ್ಟ ರೊಟ್ಟಿ ಪಲ್ಯ ಎಲ್ಲ. ಆಮೇಲೆ ನನ್ನ ಮಗನಿಗೂ ಇಷ್ಟ ಆಯಿತು ಸ್ನೇಹಿತರೆ. ರೊಟ್ಟಿ ತುಂಬ ಚೆನ್ನಾಗಿದೆ ಮಮ್ಮಿ, ಪಲ್ಯ ರೊಟ್ಟಿ ಅಂತ ಹೇಳ್ದ. ನಿಮಗೂ ಇಷ್ಟ ಆದಲ್ಲಿ ಕಮೆಂಟ್ ಮೂಲಕ ತಿಳಿಸಿ ಸ್ನೇಹಿತರೆ. ಎಲ್ರಿಗೂ ನಮಸ್ತೆ ಸ್ನೇಹಿತರೆ.